ಇಳಿಯೋದು ಇಳಿದಾಯ್ತು, ಈ ಹತ್ತೋದಿದೆಯಲ್ವಾ. ನಮಸ್ಕಾರ, ರೊಮೇನಿಯಾದಿಂದ ನಾನು ನಿಮ್ಮ ಹಾಸನ್ ಹುಡುಗ. ನಮಗೆ ಊರಲ್ಲಿ ಈ ಮಣ್ಣಿನ ಗಣಿ ಕಲ್ಲಿನ ಗಣಿ ಮಾಡ್ತಾರೆ ಅಂದರೆ ಏನು ಅಷ್ಟು ದೊಡ್ಡದಾಗಿ ಏನು ಶಾಕ್ ಆಗಲ್ಲ, ನಾರ್ಮಲ್ಲು. ಆದರೆ ಇಲ್ಲಿ ರೊಮೇನಿಯಾದಲ್ಲಿ ಉಪ್ಪಿನ ಗಣಿ ಮಾಡಿದ್ದಾರೆ ಅಂತೆ. ಬನ್ನಿ ಆ ಉಪ್ಪಿನ ಗಣಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಟಿಕೆಟ್ ತೊಗೊಂಡಾಯ್ತು. ಥ್ಯಾಂಕ್ ಯು. ಏನು ಸ್ಟ್ರೈಟಾಗಿ ಹೋಗ್ತಾ ಇದ್ದಾನೆ ಅಂದ್ಕೊಂಡ್ರಾ? ಇಲ್ಲ, ನಾನಿವಾಗ ಹೋಗ್ತಾ ಇರೋದು ಸುಮಾರು 120 ಮೀಟರ್ ಆಳದ ಭೂಗತ ಜಗತ್ತಿಗೆ. ಬನ್ನಿ ತೋರಿಸ್ತೀನಿ. ಓ ಮೈ ಗಾಡ್, ಹೀಗಿದೆ. ಈ ಕಡೆ ನೋಡಿ, ಸ್ಟಾರ್ಟ್ ಆಯಿತು. ಉಪ್ಪು ತುಂಬ ಐಸಾಗಿದೆ, ಕೋಲ್ಡ್ ಆಗಿದೆ. ಇದೆಲ್ಲ ಉಪ್ಪು. ಇದೇನಿದು ಗೊತ್ತಿರಲ್ಲ, ಕಲ್ಲು. ವಾವ್, ಎಲ್ಲ ಗ್ಲಾಸ್ ಹಾಕಿದ್ದಾರೆ. ಇಲ್ಲೆಲ್ಲ ಈ ಥರ ಸೇಫ್ಟಿ, ನಡ್ಕೊಂಡು ಹೋಗುವಾಗ ಸೇಫ್ಟಿಗೆ ತುಂಬ ಚೆನ್ನಾಗಿದೆ. ಈ ಫುಲ್ಲು ಮೇಲಿಂದ ಕೆಳಗೆ ಗಂಟು ಈ ಥರ ಮೆಟ್ಲುಗಳು ಬಂದ್ಬಿಟ್ಟು ಮರದಲ್ಲೇ ಮಾಡಿಟ್ಟಿದ್ದಾರೆ. ಫೈನಲಿ ನಾನು ಕೆಳಗಡೆ ಬಂದಾಯಿತು. ಅಷ್ಟು ಮೇಲೆಯಿಂದ ಇಷ್ಟು ಕೆಳಗೆ ಬಂದಾಯಿತು. ಹೆಂಗೆ ಕೊರ್ದಿರ್ಬೋದು ಈ ಕಲ್ಲನ್ನೆಲ್ಲ ಆ ಕಾಲದಲ್ಲಿ. ಎಲ್ಲರೂ ಏನು ಫೋಟೋ ತಗೊಳ್ತಾ ಇದ್ದಾರೆ ಅಂದ್ಕೊಂಡ್ರ? ಅಲ್ಲೇ ಕೆಳಗೆ ಬಂದರೆ ಅದೇ ಉಪ್ಪಲ್ಲಿ ಸಲೀನಾ ಸುರ್ಗ ಅಂತ ನೇಮ್ ಬೋರ್ಡ್ ಇದೆ. ನಾನು ಅಲ್ಲಿಂದ ಇಲ್ಲಿ ಗಂಟ ಬಂದಾಗ ಇಷ್ಟೇ ಅಂದ್ಕೊಂಡ್ರೆ ಇನ್ನೂ ಕೆಳಗಿದೆ. ಅಲ್ಲಿ ನೋಡಿಲ್ಲಿ, ಅಲ್ಲಿ ಏನೇನೋ ಮಾಡಿಟ್ಟಿದ್ದಾರೆ. ನೀರು ಇದೆ, ನೀರಲ್ಲಲ್ಲಿ ಯಾರು ಬೋಟ್ ಓಡಿಸ್ತಾ ಇದ್ದಾರೆ. ಬನ್ನಿ ಅಲ್ಲಿಗೂ ಹೋಗೋಣ. ಈ ಜಾಗ ಏನಿದೆಯಲ್ವಾ, ಇಲ್ಲಿ ಬಂದ್ಬಿಟ್ಟು 2ನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಆಗೋ ಟೈಮಲ್ಲಿ ಈ ರೊಮೇನಿಯನ್ಸು ಈ ಜಾಗದಲ್ಲಿ ಬಾಂಬ್ಗಳನ್ನು ಸಂಗ್ರಹಿಸಿಡ್ತಾ ಇದ್ರಂತೆ. ಇದು ಕೆಳಗೆ ಹೋಗುವಂಥ ಜಾಗ, ಚಿಕ್ಕ ಮೆಟ್ಲು. ಆ ಕಡೆಯಿಂದ ಯಾರಾದರೂ ಬಂದ ಅಂದರೆ ನಾವು ಜಾಮ್ ಆಗಿಬಿಡ್ತೀವಿ. ಸಿಕ್ಕಾಗೋಗ್ಬಿಟ್ಟಿದ್ದೀನಿ ನೋಡಿ, ಒಂದು ಮೂಲೆಯಲ್ಲಿ ನಿಂತಿದ್ದೀನಿ. ಅವರಿಗೆಲ್ಲ ಜಾಗ ಕೊಡಬೇಕಲ್ವ. ನೋಡಿ ಎಲ್ಲ ತುಂಬ ಐಸಾಗ್ಬಿಟ್ಟಿದೆ. ಬರ ಮಗ ಬರ. ಇವರೆಲ್ಲ ಮೇಲೆ ಮತ್ತೆ ಹೋಗೋದಕ್ಕೋಸ್ಕರ ಕ್ಯೂ ನಿಂತಿರೋಂಥ ಜನ. 120 ಅಡಿ ಆಳದಲ್ಲೂ ಬಂದು ಈ ಥರ ಆಟ ಆಡ್ತಾ ಇದ್ದಾರಲ್ಲ ನೋಡಿ. ಇಲ್ಲಿ ನೋಡಿದ್ರೆ ಇಷ್ಟೇ ಹೈಟ್ ಥರ ಕಾಣಿಸುತ್ತೆ. ಇಲ್ಲ, ಅಲ್ಲಿ ಕಾಣಿಸ್ತಿದೆಯಾ ಗ್ಯಾಪು, ಅಲ್ಲಿಂದ ಇನ್ನೂ ಮೇಲೆ ಹೈಟಿಗೆ ಹೋಗಬೇಕು. ಸೊ ಇವಾಗ ನಾವು ಅಲ್ಲಿಗೆ ಬಂದು ಅಲ್ಲಿಂದ ಈ ಕೆಳಗಡೆ ಬರಬೇಕಂದ್ರೆ ಇಲ್ಲಿ ನೋಡಿ, ಈ ಥರ ಮೆಟ್ಲಿಗೆ ಇಳಿದು ಹಿಂಗೆ ಬಂದಿದ್ದೀನಿ. ಯಾವ ಥರ ಇದೆ ನೋಡಿ. ಎಲ್ಲ ಲವರ್ಸ್ ಹೆಸರು ಬರ್ತಿಟ್ಟಿದ್ದಾರೆ ಅನ್ಸುತ್ತೆ, ಏನು ಗೊತ್ತಿಲ್ಲ. ಫುಲ್ಲು ಕೆಳಗಡೆ ಇದೆ. ಏನಾದರೂ ಆ ಕಾಲದಲ್ಲಿ ಏನಾದರೂ ಗಣಿಗಾರಿಕೆ ಮಾಡುವಾಗ ಯೂಸ್ ಮಾಡ್ತಾ ಇದ್ದಂತಹ ಯಂತ್ರ ಅನಿಸುತ್ತೆ. ಹೌದು. ಹಾಗೆ ಉಪ್ಪು, ಹಳೇ ಕಾಲದ್ದು ಉಪ್ಪು ಇವತ್ತಿಗೂ ಹಾಗೆ ಇಟ್ಟಿದ್ದಾರೆ. ಆದರೂ ಏನೇ ಹೇಳಿ, ಲಿಫ್ಟಲ್ಲಿ ಹೋಗೋದಕ್ಕಿಂತ ಈ ಮೆಟ್ಲಲ್ಲಿ ಹತ್ತೋದೇ ಒಂಥರ ಮಜಾ ಮಾತ್ರ. 1075ನೇ ಇಸ್ವಿಲಿ ಈ ಗಣಿಗಾರಿಕೆನ ಸ್ಟಾರ್ಟ್ ಮಾಡ್ತಾರೆ. 1932ರಲ್ಲಿ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಗಣಿಗಾರಿಕೆ ಮಾಡಲ್ಲ, ಇದನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡಿರ್ತಾರೆ. ಅವರು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಒಳಗಂತೂ ತುಂಬ ಕೋಲ್ಡ್ ಆಗಿತ್ತು. ಇಲ್ಲಿ ನಾನು ನೋಡಿರ್ತಾರ ಪ್ರವಾಸಿಗಳಲ್ಲಿ ಅತಿ ಹೆಚ್ಚು ನನಗೆ ಕಂಡಿದ್ದು ತುಂಬ ವಯಸ್ಸಾಗಿರೋಂಥವ್ರು. ಅದು ಅವರು ಲಿಫ್ಟನ್ನು ಯೂಸ್ ಮಾಡ್ದಲೇ ಮೆಟ್ಲಲ್ಲೇ ಹಿಡಿದ್ಬಿಟ್ಟು ಮೆಟ್ಲಲ್ಲೇ ಹತ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿಯಾಯಿತು.